ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಸರ್ಜಾ. ಇವತ್ತು ಒಂದು ಬ್ಯೂಟಿಫುಲ್ ಶೋರೂಮ್ ಓಪನಿಂಗ್ ಬಂತೆ. ಶೋರೂಮ್ ಹೆಸರು ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ. ಗೆಳೆಯ ಚೇತನ್ ಅವರು ಈಸ್ ಅ ಪ್ರೊಫೆಷ್ನಲ್ ಫ್ಯಾಷನ್ ಡಿಸೈನರ್ ಆ್ಯಂಡ್ ಆಲ್ಸೋ ಇವ್ರಿಗೆ ಒಂದು ಕನಸಿತ್ತು ಸರಿಸುಮಾರು ಒಂದು 10-12 ವರ್ಷದಿಂದ. ಸೊ ಇವತ್ತು ಈಡೇರಿಸ್ಕೊಂಡಿದ್ದಾರೆ. ಈ ಶೋರೂಮಲ್ಲಿ ಪ್ರತಿಯೊಂದು ಬಟ್ಟೆನೂ ಕಸ್ಟಮೈಸ್ಡು ಆ್ಯಂಡ್ ಆಲ್ಸೋ ಎಲ್ಲನೂ ಎಕ್ಸ್ಕ್ಲೂಸಿವ್ ಆಗಿ ಸಿಗುತ್ತೆ. ಸೊ ದಯವಿಟ್ಟು ಎವ್ರಿಬಡಿ ಸ್ಟೆಪ್ ಇನ್. ನೀವು 100% ನಿಮ್ಮನ್ನ ಸ್ಯಾಟಿಸ್ಫೈ ಮಾಡ್ತಾರೆ, ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್ದು ನಮ್ಮದು ಪರಿಚಯ ನಮ್ಮ ಅಣ್ಣನಿಂದ. ಸೊ ನಮ್ಮ ಅಣ್ಣನ ಫ್ರೆಂಡು, ಆಮೇಲೆ ನನ್ನ ಫ್ರೆಂಡಾಗಿ ನಾವು ಒಟ್ಟಿಗೆ ಇವಾಗ ಮಾರ್ಟಿನೇ ಆಗಲಿ KDನೇ ಆಗಲಿ ಸೊ ಎಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ನನಗೆ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಆಲ್ಸೋ ಇವ್ರಿಗೆ ತುಂಬ ನಾಲೆಡ್ಜ್ ಇದೆ. ಇದು ನನಗೇ ಸರಿಸುಮಾರು ಒಂದು ವರ್ಷದಿಂದನೇ ಹೇಳ್ತಾ ಇದ್ರಿ ಓಪನ್ ಮಾಡಬೇಕು ಅಂತಿದ್ದೀನಿ ಅಂತ. ಬಟ್ ಅವ್ರ ಹೋಮ್ವರ್ಕ್ ಬಂದು ಒಂದು 12 ವರ್ಷದ ಹೋಮ್ವರ್ಕ್ ಇದೆ. ಸೊ ಈಸ್ ಇನ್ ಟು ದಿಸ್. ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದರೆ ಕಿಂಗ್ಸ್ ಆ್ಯಂಡ್ ಕ್ರೌನ್ಸ್ ಅಂತ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಆಲ್ಸೋ ಒಂದು ಹಾಬಿಯಾಗೂ ಇವರು ಇದನ್ನು ತೊಗೊಂಡಿದ್ದಾರೆ. ಎಲ್ಲ ಕಸ್ಟಮೈಸ್ಡ್ ಬಟ್ಟೆ. ಒಬ್ಬರು ಒಂದು ಕಸ್ಟಮೈಸ್ ಮಾಡಿಕೊಟ್ರೆ ಇನ್ನೊಬ್ರಿಗೆ ಅದನ್ನೇ ರಿಪೀಟ್ ಮಾಡೋಲ್ಲ. ಸೊ ಸಮಥಿಂಗ್ ಎಕ್ಸ್ಕ್ಲೂಸಿವ್ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಒಂದ್ಸರಿ ಜಸ್ಟ್ ಸ್ಟೆಪ್ ಇನ್. ಆ್ಯಂಡ್ ಆಲ್ಸೋ ಇಷ್ಟ ಆಗೇ ಆಗುತ್ತೆ ಕಲೆಕ್ಷನ್ಸ್. ಕಾಸ್ಟ್ಯೂಮ್ ಅನ್ನೋ ವಿಚಾರ ಬಂದರೆ ನೀವು ತುಂಬ ಪರ್ಟಿಕ್ಯುಲರ್ ಅಂದರೆ ನೀವು ಬಟ್ಟೆ ಹಾಕಿದ್ಮೇಲೆ ಎಲ್ಲ ಟ್ರೆಂಡ್ ಆಗೋ ಅಷ್ಟು ಉದಾಹರಣೆಗಳಿದೆ. ಸೊ ಈಗ ಮಾರ್ಟಿನ್ ಮತ್ತು KDನಲ್ಲಿ ಕೂಡ ಮಾಡ್ತಿರೋದ್ರಿಂದ ಅವರ ಕಾಸ್ಟ್ಯೂಮ್ ಬಗ್ಗೆ ಹೇಳೋದು ಅವ್ರ ಡಿಸೈನ್ಸ್ ಆಗಿ ನಿಮಗೆ ಎಷ್ಟು ಸ್ಟಾರ್ಟ್ ಇಲ್ಲ, ನಮ್ದು ಏನು ಆ ಥರ ಇಲ್ಲ. ಡೈರೆಕ್ಟರ್ಸ್ ಇವಾಗ AP ಅರ್ಜುನ್ ಅವರು ಅಂಥವ್ರಿಂದ ಸ್ಟಾರ್ಟ್ ಮಾಡಿದ್ರು. ಇವಾಗ KDಯಲ್ಲಿ ಪ್ರೇಮಣ್ಣ ಮಾಡ್ತಾರೆ. ಸೊ ಇವ್ರು ಡೈರೆಕ್ಟರ್ಸ್ ಹೋಮ್ವರ್ಕ್ ಮಾಡಿಕೊಂಡು ಅವ್ರವ್ರ ಹೀರೋನ ಅಂದರೆ ಅವ್ರವ್ರಿಗೆ ಫೀಲ್ ಮಾಡಿರೋ ಕ್ಯಾರೆಕ್ಟರ್ಸ್ನ ಯಾವ ಥರ ನೋಡಬೇಕು ಅಂದ್ಕೊಂತಾರೋ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊತಾರೆ. ನಾವು ನೇತಾಕೋತೀವಿ ಅಷ್ಟೇ, ನಾವು ಹಾಕೊತೀವಿ ಅಷ್ಟೇ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಆ್ಯಂಡ್ ಎಸ್ಪೆಷಲಿ ಚೇತನ್ ಅವ್ರಿಗೆ. ಯಾಕೆಂದರೆ ನಮ್ಮ ಕಂಫರ್ಟಬಲಾಗಿ ಇವಾಗ ಡಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು ಅಂದರೆ ಅದೇ ಫಿಟ್ ಸ್ಟ್ರೆಚಬಲ್ ಇರಬೇಕು. ಬಟ್ ಕ್ಯಾಮ್ರಾಗೆ ಅದು ಸ್ಟ್ರೆಚ್ ಪ್ಯಾಂಟ್ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಈಸ್ ಟೂ ಗುಡ್. ಮಾರ್ಟಿನ್ ಮತ್ತು KD ಕಾಸ್ಟ್ಯೂಮ್ಸ್ ಅದೇ ಮಾರ್ಟಿನೂ ಇವರೇ ಮಾಡಿದ್ದು, KDನೂ ಇವರೇ ಮಾಡಿದ್ದು. ಮಾರ್ಟಿನ್ನು ತುಂಬಾ ಯೂನಿಕ್ ಆಗಿರುತ್ತೆ. ಅಂದರೆ ಯಾರು ನೋಡಿರಲ್ಲ ಅದಂತೂ ಗ್ಯಾರಂಟಿ. ಅದಕ್ಕೆ ಡೈರೆಕ್ಟರ್ ಸರ್ ಇಂದ ಕಮ್ಯುನಿಕೇಷನಿಂದ ಪ್ಲಸ್ ಹೀರೋ ಸರ್ ಸಪೋರ್ಟಿಂದ ಹೇಳ್ತೀವಲ್ಲ ಮಾಡಿದ್ದು. ಇನ್ನೊಬ್ಬರು ಸಪೋರ್ಟ್ ಮಾಡೋಣ ಅದು ಮೇಲಕ್ಕೆ ಹೋಗೋದು. ಸೊ ಆ ವಿಚಾರದಲ್ಲಿ ಡೈರೆಕ್ಟರ್ ಸರ್ ಆಗಿರಲಿ ಹೀರೋ ಸರ್ ಆಗಿರಲಿ ಅದನ್ನು ನೋ ಕಾಂಪ್ರಮೈಸ್. ಅಂದರೆ ಅವ್ರಿಗೆ ಪ್ರತಿ ಸಪೋರ್ಟ್ ನಮಗಿತ್ತು ಡೇ 1 ಡೇ 8 ತನಕ. ಸಪೋರ್ಟ್ ಇದ್ರೇ ಏನೇ ಒಂದು ಮಾಡ್ಬೋದು. ನಾವು ಹೇಳ್ಬೋದು ಏನೇ ಏನು ನನ್ನ ಕಡೆಯಿಂದ ಕಾಂಟ್ರಿಬ್ಯೂಷನ್, ಬಟ್ ಇಬ್ಬರು ಸಪೋರ್ಟ್ ವೆರಿ ಇಂಪಾರ್ಟೆಂಟ್. KD ಬಂದು ಪ್ರಾಪರ್ ರೆಟ್ರೋ ಫೀಲ್ ಇರುತ್ತೆ, ಅಥೆಂಟಿಕ್ ರೆಟ್ರೋ ಫೀಲ್ ಇರುತ್ತೆ. ಸೊ ಇದು ಮಾರ್ಟಿನು KD ತುಂಬಾ ಡಿಫ್ರೆಂಟ್, ಬೇರೆ ಬೇರೆ ಜಾನ್.